ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ನಾನು ಹುಟ್ಟಿ ಬೆಳೆದಿರೋ ಮಲೆನಾಡಿನ ಒಂದು ಸುಂದರವಾದ ಹಳ್ಳಿಲಿದ್ದೀನಿ. ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ರಸ್ತೆ ಬದಿಗಳೆಲ್ಲ ತುಂಬ ಮಾವಿನ ಹಣ್ಣುಗಳು ಬಿಡುತ್ತೆ. ಇಲ್ಲಿ ಹಚ್ಚ ಹಸಿರಾಗಿರೋ ಕಾಡಿನ ಮಧ್ಯೆ ರಸ್ತೆಯಲ್ಲಿ ಹೋದರೆ ತೋಟಕ್ಕೆ ಹೋಗೋ ದಾರಿಲಿ ಒಂದು ದೊಡ್ಡ ಮಾವಿನ ಮರ ಇದೆ. ನೋಡಿ ಈ ಮರ ಎಷ್ಟು ಎತ್ತರವಾಗಿದೆ ಅಂತ. ರಾತ್ರಿ ಸ್ವಲ್ಪ ಜೋರಾಗಿಯೇ ಮಳೆ ಗಾಳಿ ಬಂದಿರೋದ್ರಿಂದ ಮಾವಿನ ಹಣ್ಣುಗಳೆಲ್ಲ ನೆಲಕ್ಕೆ ಬಿದ್ದಿದೆ. ಇದನ್ನೆಲ್ಲ ಆರಿಸಿಕೊಂಡು ನಮ್ಮ ಹಳ್ಳಿ ಮನೆಯ ಸ್ಪೆಷಲ್ ಮಾವಿನ ಹಣ್ಣಿನ ಹಸಿ ಗೊಜ್ಜು ಮಾಡೋಣ. ಈ ಮಾವಿನ ಹಣ್ಣು ಸ್ವಲ್ಪ ಚಿಕ್ಕದಾಗಿದೆ, ಹಾಗೆಯೇ ಸ್ವಲ್ಪ ಹುಳಿ ಇದೆ. ಈ ಥರ ಹಣ್ಣುಗಳನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ಕಾಡು ಮಾವು ಅಥವಾ ಕಾಟು ಮಾವು ಅಂತ ಕರಿತೀವಿ. ನೋಡಿ, ಸುಮಾರು 25ರಿಂದ 30 ಹಣ್ಣುಗಳನ್ನು ಆರಿಸ್ಕೊಂಡಿದ್ದೀವಿ. ಮಾವಿನ ಹಣ್ಣು ಒದ್ದೆ ಆಗಿರೋ ನೆಲದ ಮೇಲೆ ಬಿದ್ದಿರೋದ್ರಿಂದ ಮಣ್ಣೆಲ್ಲ ಅಂಟ್ಕೊಂಡಿದೆ. ಸೊ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಈ ಹಸಿ ಗೊಜ್ಜು ಮಾಡೋದಕ್ಕೆ ನಾನು ಉಪಯೋಗ ಮಾಡ್ತಿರೋ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನು ಫ್ರೆಶ್ ಆಗಿ ಗಿಡದಿಂದ ಕೊಯ್ಕೊಳ್ತಾ ಇದ್ದೀನಿ. ಈ ಮೆಣಸು ನೋಡೋದಕ್ಕೆ ಚಿಕ್ಕದಾಗಿದ್ದರೂ ತುಂಬಾ ಖಾರ ಇರುತ್ತೆ. ಆದರೆ ಹಸಿ ಮೆಣಸಿಗಿಂತ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಕೇವಲ 4 ಇಂಗ್ರೀಡಿಯೆಂಟ್ಸ್ ಅಂದರೆ ಮಾವಿನ ಹಣ್ಣು, ಬೆಲ್ಲ, ಉಪ್ಪು ಮತ್ತು ಸೂಜಿ ಮೆಣಸಿಂದ ರುಚಿಯಾಗಿರೋ ಗೊಜ್ಜು ರೆಡಿಯಾಗುತ್ತೆ. ಮೊದಲಿಗೆ ಮಾವಿನ ಹಣ್ಣು ಸಿಪ್ಪೆನ ತೆಗಿತಾ ಇದ್ದೀನಿ. ನಾನಿಲ್ಲಿ 8 ಮಾವಿನ ಹಣ್ಣುಗಳನ್ನ ತಗೊಂಡಿದ್ದೀನಿ. ಇದರಿಂದ 3ರಿಂದ 4 ಜನಕ್ಕಾಗುವಷ್ಟು ಗೊಜ್ಜು ರೆಡಿಯಾಗುತ್ತೆ. ಹೀಗೆ ತೊಟ್ಟಿನ ಬುಡದಿಂದ ಸಿಪ್ಪೆನ ಬಿಡಿಸ್ಬೇಕು. ತೊಟ್ಟಿನ ಬುಡದಲ್ಲಿ ಸಿಪ್ಪೆ ಸ್ವಲ್ಪ ಜಾಸ್ತಿ ಮೆತ್ತಗಿರೋದ್ರಿಂದ ಈಸಿಯಾಗಿ ಹೊರಗಡೆ ಬರುತ್ತೆ. ಈಗ ಸಿಪ್ಪೆ ತೆಗೆದಿರೋ ಮಾವಿನ ಹಣ್ಣಿಂದ ರಸನ ಹೀಗೆ ಗಟ್ಟಿಯಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಎಂಟು ಮಾವಿನ ಹಣ್ಣಿಂದ 1 ಲೋಟ ಆಗುವಷ್ಟು ರಸ ಸಿಕ್ಕಿದೆ. ನಾನಿದಕ್ಕೆ ನೀರು ಸೇರಿಸಿಲ್ಲ, ಪ್ಯೂರ್ ಆಗಿರೋ ಮಾವಿನ ಹಣ್ಣಿನ ಪ್ಯೂರಿ ಇದು. ಈಗ ಇದಕ್ಕೆ 2 ಟೀ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 3 ಕ್ರಷ್ ಮಾಡಿರೋ ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು 2 ಮೆಣಸನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬಹುದು. ಒಗ್ಗರಣೆಗೆ 2 ಟೀ ಸ್ಪೂನ್ ತೆಂಗಿನೆಣ್ಣೆ ಹಾಗೂ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 1/4 ಟೀ ಸ್ಪೂನ್ ಇಂಗು ಹಾಕಿ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣಕ್ಕೆ ಸೇರಿಸಿದ್ರೆ ಘಮ್ ಅಂತಿರೋ ಮಾವಿನಕಾಯಿಯ ಹಸಿ ಗೊಜ್ಜು ಸವಿಯೋದಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ಗೊಜ್ಜು ಎಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಅಂತ. ಇದನ್ನು ಬಿಸಿ ಬಿಸಿಯಾಗಿರೋ ಅನ್ನ ಜೊತೆ ನೀವು ಸವಿಬಹುದು. ಫ್ರೆಂಡ್ಸ್, ನಿಮಗೂ ಏನಾದರೂ ಈ ಥರ ಕಾಡು ಮಾವು ಸಿಕ್ಕಿದ್ರೆ ಹಸಿ ಗೊಜ್ಜು ಮಾಡೋದನ್ನು ಮಿಸ್ ಮಾಡಬೇಡಿ. ಹೀಗೆ ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾಗಿರೋ ರೆಸಿಪಿಗಳನ್ನು ನಾವು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.